ಏನೇ ಶಬರಿ, ದೇವಿ ಪೂಜೆ ಮುಗಿಸಿಕೊಂಡು ಬಂದಿರುವೆಯಾ? ಹೌದು ರೀ, ಪೂಜೆ ಮುಗಿಸಿ ಈಗ ತಾನೇ ನಾನು ಇಲ್ಲಿಗೆ ಬಂದೆ. ತೆಗೆದುಕೊಳ್ಳಿ, ನೀವು ಕೂಡ ಪ್ರಸಾದವನ್ನು. ಆ ದೇವಿಯ ಸನ್ನಿಧಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆ ಶಬರಿ? ರೀ, 2 ಕಣ್ಣುಗಳಾದ ನನ್ನ ಮೈದುನರನ್ನು ಚೆನ್ನಾಗಿಟ್ಟು ನನ್ನ ಗಂಡನ ಹಿರಿಮೆ ಅಮೋಘವಾಗಲೆಂದು ನಾನು ಬೇಡಿಕೊಂಡು ಬಂದೆ ರೀ. ಮೆಚ್ಚಿದೆ ಶಬರಿ ನಿನ್ನ ಹೃದಯವಂತಿಕೆಯ ಮಾತಿಗೆ. ನೀನೇನೋ ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ, ಆದರೆ ಯಾಕೆ ಸ್ವಾಮಿ ಆದ್ರೆ ಎಂಬ ಮಾತು? ತಂದೆ ತಾಯಿಗಳಲ್ಲದ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ಅದರಂತೆ ನೀನು ಕೂಡ ಅವರನ್ನು ಜೋಪಾನವಾಗಿ ಮಾಡಿಕೊಂಡು ಬಂದರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಯ್ತು ಸ್ವಾಮಿ, ನಿಮ್ಮ ಮಾತಿನಂತೆ ನಿಮ್ಮ 2 ತಮ್ಮಂದಿರನ್ನು ನಾನು ಕಾಪಾಡುವ ಭಾರ ನನಗಿರಲಿ. ಈಗಲಾದರೂ ನಿಮ್ಮ ಮನಸ್ಸಿಗೆ ಸಂತೋಷವಾಯಿತೆ? ಶಬರಿ, ಮೈದುನ ಮೇಲೆ ಎಷ್ಟೊಂದು ಪ್ರೀತಿ, ಮಮತೆ, ಮಮಕಾರ. ನೀನು ಬರೀ ನನ್ನ ಹೆಂಡತಿಯಲ್ಲ ಶಬರಿ, ಹೆಂಡತಿಯ ರೂಪದಲ್ಲಿರುವ ಈ ಸತ್ಯವಂತನ ಕೈ ಹಿಡಿದ ಭಾಗ್ಯದ ದೇವತೆ ಕಣೆನೇನು. ಹಾ, ಅಷ್ಟೊಂದು ಹೊಗಳಿ ನನ್ನನ್ನು ಅಟ್ಟಕ್ಕೇರಿಸಬೇಡಿ. ನೀವು ಹೊಗಳುವಂತ ಹೆಣ್ಣು ನಾನಲ್ಲ. ನೋಡಿ, ತಾಯಿಯಾದವಳು ಮಕ್ಕಳಿಗೆ ಹೇಗೆ ಸುಮಾರ್ಗವನ್ನು ತೋರಿಸುತ್ತಾಳೋ ಅದೇ ಥರ ನಾನು ನನ್ನ ಮೈದುನರಿಗೆ ಮಾರ್ಗವನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ರೀ. ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಅಡಿದಾವರಲ್ಲೇ ನಡೆಯುತ್ತಿರುವ ನನ್ನ ತಮ್ಮಂದಿರರ ಬಾಳು ಬಂಗಾರವಾಗಿ ಅವರ ಭವಿಷ್ಯ ದೇಶದ ಅಂದರವಾಗಲಿ ರೀ. ನಿಮ್ಮ ಆಶಾ ಗೋಪುರದ ಕನಸು ನನಸಾಗಲೆಂದು ಆ ತಾಯಿಯಲ್ಲಿ ಮತ್ತೊಮ್ಮೆ ನಾನು ಬೇಡಿಕೊಳ್ತಾ ಇದ್ದಿದ್ರಿ. ಇದು ಬರೀ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಬರಿ. ಬಾಳಿ ಬದುಕಬೇಕಾದ ನನ್ನ ತಮ್ಮಂದಿರರು ಈ ಜಗದಲ್ಲಿ ಮಿಂಚಿ ಮಿನುಗುವ ತಾರೆ ಆಗಿ ಪರಿಶೋಧಿಸಲೆಂದು ಆ ಮಾರುತಿಸಲಿ ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ ರೀ. ನೀವು ಆಡಿದ ನುಡಿ ಕೇಳಿ ನನಗೆ ತುಂಬಾ ಸಂತೋಷವಾಗ್ತಾ ಇದ್ದೀರಿ, ತುಂಬಾ ಸಂತೋಷವಾಗ್ತಾ ಇದೆ. ಅದೇ ಸಂತೋಷ ಅಲೆಗಳಲ್ಲಿ ಅಕ್ಕಿಯಂತೆ ಹಾರಾಡಿ ನವಿಲಿನಂತೆ ಕುಣಿದು ಹಾಡೆ ಒಂದು ಪ್ರೇಮ ಗೀತೆ. ಆಯ್ತು, ನಿಮ್ಮ ಆಸೆಯಂತೆ ಹಾಡ್ತೀನಿ.
ನೀ ಎಂದೆಂದಿಗೂ ನನ್ನವಳೇ. ಏನ್ರಿ ಮೈದುನರು ಬರುವ ವೇಳೆ ಆಯ್ತು. ನಾನು ಒಳಗಡೆ ಹೋಗಿ ಊಟಕ್ಕೆ ಸಿದ್ಧತೆ ಮಾಡ್ತೀನಿ. ಬರ್ಲಾ? ಶಬರಿ, ಮೈದುನರು ಬರುವ ವೇಳೆ ಅಷ್ಟೇ ಅಲ್ಲ, ನೆನೆಸುವುದಕ್ಕಾಗಿ ನನ್ನ ಕಿರಿಯ ಸೋದರ ಸಂಪತ್ ಬಂದೇ ಬಿಟ್ಟ ನೋಡಲ್ಲಿ. ಅಣ್ಣ, ಅತ್ತಿಗೆ. ಈ ಬದಿಯನಪ್ಪ ಮೈದುನ? ಹೌದತ್ತಿಗೆ, ಈಗ ತಾನೇ ಬಂದೆ. ಸೋದರ, ಇಂಟುಗೆಂದು ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ಅತ್ತಿಗೆ, ನಿಮ್ಮಿಬ್ಬರ ಆಸೆಯಂತೆ ಶಿಕ್ಷಕರ ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಬಂದಿದ್ದೇನೆ. ತೆಗೆದುಕೋ ಅಣ್ಣ, ಸ್ವೀಟ್ ಆಶೀರ್ವದಿಸು. ಅತ್ತಿಗೆ, ತೆಗೆದುಕೋ ಅತ್ತಿಗೆ, ಸ್ವೀಟ್ ಆಶೀರ್ವದಿಸಿ. ಎದ್ದೇಳು ಮೈದುನ, ಎದ್ದೇಳು. ಆ ತಾಯಿ ನಿನ್ನನ್ನು 100 ವರ್ಷ ಸುಖವಾಗಿ ಇಟ್ಟಿರಲಿ. ಅಣ್ಣ, ಅತ್ತಿಗೆ, ಗಂಡು ಕೊಡಲಿಯ ಪುಂಡ ಗಜ ಕೇಸರಿ ಅಂತಿರುವ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನದಲ್ಲಿ ಕೈ ಮಾಡಿ ತೋರಿಸಿ ಕಣ್ಣು ಮಿಡಿಕಿಸಿ ಹೊರ ನೋಡಿ ಕೆಟ್ಟ ನುಡಿಗಳನ್ನು ಆಡುವ ಕುನ್ನಿ ಯಾರಿದ್ದರನ್ನ ಈ ಊರಿನಲ್ಲಿ. ರೀ, ನನ್ನ ಮೈದುನ ನೆನೆಸುವಷ್ಟರಲ್ಲಿ ಅಲ್ಲಿ ಬಂದೇ ಬಿಟ್ಟ ನೋಡ್ರಿ. ಅಣ್ಣ, ಅತ್ತಿಗೆ, ಸಹೋದರ ಸಂಪತ್, ಮೂವರು ಒಟ್ಟಾಗಿ ಮೇಲ್ಪರ್ವತದ ಬಂಡೆ ನಿಮ್ಮ ತಲೆ ಮೇಲೆ ಬಿದ್ದಂತೆ ಮಾತನಾಡ್ತಿದ್ದೀರಲ್ಲ, ಏನದು? ಏನೂ ಇಲ್ಲ ಸೋದರ. ಸಂಪತ್ ನಮ್ಮಣ್ಣ ಜಮದಗ್ನಿ ಎಲ್ಲಿ ಎಂದು ಕೇಳಿದ. ಅದಕ್ಕೆ ನಿಮ್ಮಣ್ಣ ಜಮದಗ್ನಿ ಮೊನ್ನೆ ಆದೆ ಸಾಯಿಗೌಡ ನಮ್ಮ ಹೊಲದ ವರಲಕ್ಷ್ಮಿ ಎತ್ತಿ ಬೆಳೆ ಅರಗಿದ ಗಡನ ಬಗ್ಗೆ ವಿಚಾರಿಸಿಕೊಂಡು ಬರ್ತೇನೆಂದು. ಹೀಗೋ, ಮತ್ತೆ ಯಾವ ಪುಂಡ ಪೋಖರಿ ಮಗನೇನಾದರೂ ನಿಮಗೆ ನಿನ್ನದೇ ನುಡಿಗಳನ್ನಾಡಿ ಪುಂಡತನ ತೋರಿಸಿ ಪುಂಡರಾಗಿ ಹೋಗಿದ್ದರೆ ಅವನು ನೆತ್ತಿಯ ನೆತ್ತರ ಕುಡಿಯಲೆಂದು ಆರ್ಭಟಿಸುತ್ತಲಿದೆ ನನ್ನ ಗಂಡುಗಳಲ್ಲಿ. ಗಂಡು ಕೊಡಲಿಯ ಪುಂಡ ಗಜ ಕೇಸರಿ ಅಂತಿರುವ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನದಲ್ಲಿ ಕೈ
ವರದಿ ನೋಡಿ ಕೆಟ್ಟ ನುಡಿಗಳನ್ನಾಡುವ ಕುನ್ನಿ ಯಾರಿದ್ದಾರಣ್ಣ ಈ ಊರಿನಲ್ಲಿ? ಯಾರಿಲ್ಲವೆಂದು ನುಡಿಯಬೇಡ ಸಹೋದರ. ಆಕಳ ಮೋತಿ ಕತ್ತೆ ಒದಿತ್ತು, ಮೇಲ್ ಬಸಪ್ಪ ಒಳಗೆ ಇಸಪ್ಪ ಎಂಬಂತೆ ಬೂದಿ ಮುಚ್ಚಿದ ಕೆಂಡದಂತಿರುವ ಆ ನಾಲ್ಕು ದೇಸಾಯಿಗೌಡನಂತಹ ನಾ ಮರ್ದ ನನ್ನ ಮಕ್ಕಳು ಸಾಕಷ್ಟು ಜನ ಇದ್ದಾರೆ ಈ ಊರಲ್ಲಿ. ಸಹೋದರ, ಊರ ಉಸಬರಿ ನಮಗೆ ಏಕೆ? ನೀನು ಆ ದೇಸಾಯಿಗೌಡ ಮನೆಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ಹೋದ ಕೆಲಸ ಏನಾಯಿತೆಂದು ಹೇಗೆ ಹೇಳಲಿ? ನನಗೆ ಬಂದ ಕೋಪದಲ್ಲಿ ಕೆಟ್ಟ ಕುಲದ ಕುನ್ನಿಯಾದ ಆ ದೇಸಾಯಿಗೌಡನನ್ನು ಎಳೆ ಮುರಿ ಕಟ್ಟಿ ಅಡ್ಡಾಗಿ ಕಡಿದು ಮುಗಿದು ಉಚ್ಚಿ ಉಂಡು ಬರುತ್ತಿದ್ದೆ. ಆದರೆ ನಿನಗೆ ಕೊಟ್ಟ ವಚನದ ಪ್ರಕಾರ ಬರೀ ವಾರ್ನಿಂಗ್ ಮಾಡಿ ಬಂದಿದ್ದೀನಿ ಅಷ್ಟೇ. ಸೋದರ, ಅವನು ನಿನ್ನ ವಾರ್ನಿಂಗ್ಗೆ ಬಗ್ಗದಿದ್ದರೆ? ಅಣ್ಣ ಸತ್ಯವಂತ, ನೀನು ಹೇಳಿದ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅದನ್ನು ಒಪ್ಪಿಕೊಂಡರೆ ಅವರಿಗೂ ಕ್ಷೇಮ, ನನಗೂ ಕ್ಷೇಮ. ಇರದಿದ್ದರೆ ನಾಳಗಿನ ಹೊಲದಲ್ಲಿ ನಡೆಯಲಿ ನಮ್ಮಿಬ್ಬರ ರಕ್ತ ಕಾಳಗ. ಆ ಕಾಳಗದಲ್ಲಿ ಒಂದು ಆ ದೇಸಾಯಿಗಳ ಸಾಯ್ಬೇಕು, ಇಲ್ಲ ಈ ನಿನ್ನ ತಮ್ಮ ಜಮದಗ್ನಿ ಸಾಯ್ಬೇಕು. ಆ ದೇಸಾಯಿಗೌಡನ ವಿಷಯ ಬರಲಿ. ಸಹೋದರ, ನೀನು ಇಂಟರ್ವ್ಯೂಗೆ ಅಂತ ಹೋದ ಕೆಲಸ ಏನಾಯ್ತು? ಅಣ್ಣ, ಹತ್ತಿಗೆ ನಿಮ್ಮೆಲ್ಲರ ಆಸೆಯಂತೆ ಶಿಕ್ಷಕರ ಉದ್ಯೋಗಕ್ಕೆ ಆಯ್ಕೆಯಾಗಿ ಬಂದಿದ್ದೇನೆ. ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕ್ತಾರೆನ್ನು ಇನ್ನೂ ತಿಳಿದು ಬಂದಿಲ್ಲ. ನೋಡು ಸಂಪತ್, ಯಾವ ಊರಿಗಾದರೂ ಹಾಕಲಿ, ಯಾವ ತಾಲೂಕಿಗಾದರೂ ಹಾಕಲಿ, ಒಟ್ಟಿನಲ್ಲಿ ನಮ್ಮೆಲ್ಲರ ಆಸೆಯಂತೆ ಒಬ್ಬ ಒಳ್ಳೆಯ ಆದರ್ಶ ಶಿಕ್ಷಕನಾಗಿರುವೆಯಲ್ಲ, ಅದೇ ನಮ್ಮೆಲ್ಲರಿಗೂ ಸಂತೋಷ. ಆಯ್ತು ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮನೆತನದ ಗೌರವದ ಗೋಪುರದ ಬಂಗಾರದ ಕಳಸನಾಗುವೆ. ಹೀಗೆಲ್ಲಾದರೂ ನಿಮ್ಗೆ ಸಂತೋಷವಾಯ್ತಾ? ಸಂತೋಷವಾಯಿತು ಸಹೋದರ, ನಮಗೆಲ್ಲ ತುಂಬಾ ಸಂತೋಷವಾಯಿತು. ಇದೇ ಆನಂದದ ಆಕಾರದಲ್ಲಿ ಅತ್ತಿಗೆ ನಿಮ್ಮ ಮಧುರವಾದ ಕಂಠದಿಂದ ಹೊರಮೂಲಿ ಒಂದು ಗೀತೆ. ಆಯ್ತಪ್ಪ, ನಿನ್ನ ಆಸೆ ಅಂತೆ ಆಗ್ಲಿ. ಜೇನಿನ ಗೂಡು ನಾವೆಲ್ಲ, ಬೇರೆ ಯಾರಿಗೂ ಜೇನಿಲ್ಲ. ಮನೆಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೈಲಿನ ಗೂಡು ನಾವೆಲ್ಲ, ಬೇರೆ ಯಾರಿಗೂ ಜೇನಿಲ್ಲ.
ನಮ್ಮ ಅಣ್ಣಾಯಿಗಳು ಕಷ್ಟ ನಷ್ಟ ಇಲ್ಲ ಹಾಗೆ ಸಕ್ಕರೆ ಬನ್ನಿ ಎಲ್ಲರೂ ಸೇರಿ ಹೊಟ್ಟೆ ತುಂಬಾ ಊಟ ಮಾಡುವರಂತೆ. ಮಾತಿಗೆ ಇದೇ ಸಂತೋಷದಲ್ಲಿ ನನ್ನ ತಂದೆ ಮಾರುತೇಶ್ವರನ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೆಗೆದುಕೊಂಡು ಅಭಿಷೇಕ ಮಾಡಿಸಿಕೊಂಡು ಬರೋಣ ಬನ್ನಿ. ಆಯ್ತಪ್ಪ. ಹಾ